ಸೊ ಇದು ಲಾಸ್ಟ್ ವೀಡಿಯೋದು ಕಂಟಿನ್ಯೂಷನ್ ವೀಡಿಯೋ. ಯಾರೆಲ್ಲ ಲಾಸ್ಟ್ ವೀಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ವೀಡಿಯೋ ನೋಡಿ. ನಾವು ದೇವಸ್ಥಾನದಿಂದ ಡೈರೆಕ್ಟ್ ಬಂದಿದ್ದೆ ವೈಶಾಲಿಗೆ. ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು ಶರತ್ಗೂ ನನಗೂ ಅಮ್ಮಂಗೂ. ಯಾಕೆಂತಂದರೆ ನಾವು ಮನೆ ಬಿಟ್ಟಾಗಲೇ 12:30 1 ಗಂಟೆ ಆಗೋಗಿತ್ತು. ಲೇಟಾಗಿ ಮನೆ ಬಿಟ್ಟಿದ್ವಿ. ಇನ್ನು ದೇವಸ್ಥಾನದಲ್ಲೂ ಅಷ್ಟೇ ಪೂಜೆ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು. ಸೊ ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು ತುಂಬಾ. ಇದು ವೈಶಾಲಿ ರೆಸ್ಟೋರೆಂಟ್ ಅಂತ. ಬ್ಯಾಂಗ್ಳೂರ್ ಟು ಹಾಸನ್, ಹಾಸನ್ ಟು ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಮಧ್ಯೆ ಸಿಗೋವಂಥದ್ದು. ಬ್ಯಾಂಗ್ಳೂರ್ ಟು ಹಾಸನಿಗೆ ಬರಬೇಕಾದ್ರೆ ಯಡಿಯೂರಿಂದ ಮುಂದೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮುಂದೆ ಬಂದಾಗ ಎಡಗಡೆ ಅಂತಂದರೆ ಧ್ರುವ ತಾರೆ ಹೋಟೆಲ್ ಇದೆಯಲ್ಲ, ಧ್ರುವ ತಾರೆ ಹೋಟೆಲಿಂದ ಮುಂದೆ ಬಂದ್ರೇ ವೈಶಾಲಿ ರೆಸ್ಟೋರೆಂಟ್ ಸಿಗುತ್ತೆ ನಿಮಗೆ. ನನಗಂತೂ ತುಂಬಾ ಇಷ್ಟ ಆಗುವಂಥ ರೆಸ್ಟೋರೆಂಟು ಇದು. 5th ಟೈಮ್ ಏನೋ ನಾವು ವಿಸಿಟ್ ಮಾಡ್ತಾ ಇರೋವಂಥದ್ದು. ಯಾವಾಗಲೂ ಇದೇ ರೆಸ್ಟೋರೆಂಟಿಗೆ ಬರ್ತೀವಿ ನಾವು. ಈ ರೂಟ್ ಏನಾದರೂ ಬಂದರೆ ಗುಡ್ ಫೀಲ್ ಕೊಡುತ್ತೆ, ಗುಡ್ ಫೀಲ್ ಮಾಡ್ತೀನಿ ಈ ರೆಸ್ಟೋರೆಂಟಿಗೆ ಬಂದಾಗ ನಾನು. ಈಗ ಮಾಡಿದ್ದಾರೆ ಈ ಸ್ಪಾಟ್ನ ಫೋಟೋ ತೊಗೊಳೋದಕ್ಕೆ ಅಂತ. ನಾನು ಲಾಸ್ಟ್ ಸಲ ಬಂದಾಗ ಜಾಗ ಇರಲಿಲ್ಲ, ಆ ಸ್ಪಾಟ್ ಇರಲಿಲ್ಲ. ಹೇಳ್ತಿಲ್ವ, ನಾನು ಪರ್ಸ್ನಲಿ ಇಷ್ಟ ಆಗುವಂಥ ಇಷ್ಟಪಡೋವಂಥ ರೆಸ್ಟೋರೆಂಟ್ ವೈಶಾಲಿ ರೆಸ್ಟೋರೆಂಟ್. ಕಂಪ್ಯಾರಿಟಿವ್ಲಿ ಬೇರೆ ರೆಸ್ಟೋರೆಂಟ್ಗಿಂತ ನನಗೆ ಈ ರೆಸ್ಟೋರೆಂಟ್ ತುಂಬಾ ಇಷ್ಟ. ನಾನು ಶರತ್ ಯಾವಾಗ ಬಂದ್ರೂ ಅಷ್ಟೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೇ ಹೋಗೋದು ಇಲ್ಲಿಗೆ. ಪಾಪುನೂ ಸಹ ಅಷ್ಟೊತ್ತಿಗೆ ಮಲಗಿದ್ದ, ನಮಗೆ ಊಟ ಮಾಡೋದಕ್ಕೆ ಟೈಮ್ ಕೊಟ್ಟ. ಏನು ಬೇಕಪ್ಪ ಹೋಗ್ಬಿಟ್ರೆ ಮಟನ್ ಬಿರಿಯಾನಿ, ಅಮ್ಮನಿಗೂ ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಅದು ಮಟನ್ ಬಿರಿಯಾನಿ ಕಾಲು ಸೂಪ್ ನೀನು ಬೇಡ. ಇದು ವೈಶಾಲಿ ಸ್ಪೆಷಲ್ ಅಂತ ಚಿಕನ್ ಸ್ಟಾರ್ಟರ್ಸ್ ಬರುತ್ತಲ್ಲ, ಅದೇ ಲಾಸ್ಟ್ ತೊಗೊಂಡಿದ್ದಲ್ಲ ಸ್ಟಾರ್ಟರ್ಸು ಚೆನ್ನಾಗಿತ್ತು ಲಾಸ್ಟ್. ಇದರಲ್ಲಿ ಹೇಳಿದ್ರಲ್ಲ ಯಾವುದಲ್ಲ ಇದರಲ್ಲಿ ಎಂಪೈರಲ್ಲಲ್ಲಿ ಯಾವ್ದು ಹೇಳಿದ್ದು ನಾವು ಚಿಕನ್ ಮಂಚೂರಿಯನ್ ಅದು ತೊಗೊತಿದ್ದ. ಚೇಂಜ್ ಮಾಡಿದ್ವಿ ಕಲ್ಬಿಟ್ಟು. ಸೇಮ್ ಅದು ಎರಡು ಒಂದೇ ಥರ ಇರುತ್ತೆ. ಇರಲಿ ಬಿಡು, ಇದರಲ್ಲಿ 2 ಥರ ಕೊಡ್ತಾರೆ ವೈಶಾಲಿ ಸ್ಪೆಷಲ್. ಇರಲಿ ಬಿಡು. ನನಗೆ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೇ ಇಷ್ಟಪಡ್ತೀನಿ. ಇಲ್ಲಾಂತಂದರೆ ನಂಗೆ ಊಟ ಮಾಡೋದಕ್ಕೆ ಇಷ್ಟ ಆಗಲ್ಲ. ನಂಗೆ ಕಂಫರ್ಟಬಲಾಗಿರಬೇಕು ಊಟ ಮಾಡಬೇಕು ಅಂತ ಅಂದರೆ. ಎಲ್ಲಿ ತೊಳಿತೀರ ಮಕ್ಕಳಿಗೆ ತೊಳ್ಕೊಳ್ಳಿ. ಸರ್ ಹ್ಯಾಂಡ್ ಬೌಲ್ ಒಂದು ಕೊಡಿ, ಹ್ಯಾಂಡ್ ವಾಶ್ ಬೌಲು. ಇಲ್ಲಿ ಮಗುನ ಇಟ್ಕೊಂಡಿದ್ರೆ ಹ್ಯಾಂಡ್ ಬೌಲ್ ಒಂದು ಕೊಡಪ್ಪ. ಬೌಲ್ ಒಂದು ಕೊಡು ಬೇಕು. ಅಮ್ಮನೇ ತೊಳಕ್ಕಾಗಲ್ಲ ಅಂತ. ಈ ವಿಷಯಕ್ಕೇ ನನಗೆ ವೈಶಾಲಿ ರೆಸ್ಟೋರೆಂಟ್ ತುಂಬ ಇಷ್ಟ ಆಗೋದು. ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ನೀವೇ ನೋಡ್ತಿರ್ಬೋದು ವೀಡಿಯೋದಲ್ಲಿ. ಕಿಚನ್ ರೂಮ್ದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ಳ ಅಂತ ಕೇಳಿದ ತಕ್ಷಣವೇ ಹಿಂದೆ ಮುಂದೆ ಏನು ಯೋಚಿಸ್ದೆ ಸರಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ನೀವೇ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಅದಲ್ಲದೆ ನನಗೆ ಈ ಒಂದು ವೈಬ್ ನನಗೆ ಗುಡ್ ಫೀಲ್ ಕೊಡುತ್ತೆ. ನನಗೆ ಇನ್ನೂ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಬೇಕು ಈ ಜಾಗದಲ್ಲಿ ಅನ್ನೋ ಥರ ನನಗೆ ಯಾವಾಗಲೂ ಫೀಲ್ ಆಗುತ್ತೆ. ನಾನು ಶರತ್ ಯಾವಾಗ ಬಂದ್ರೂ ಅಷ್ಟೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡೇ ಹೋಗೋದು ಈ ಒಂದು ರೆಸ್ಟೋರೆಂಟಿಗೆ ಬಂದಾಗ. ಅದಲ್ಲದೆ ನಾನು ಊಟದ ವಿಷಯಕ್ಕೆ ಬಂದ್ರೂ ಅಷ್ಟೇ ನಾನು ಜೆನ್ಯೂನಾಗಿ ಹೇಳ್ತಿರೋ ಅಂಥದ್ದು. ಊಟನೂ ಅಷ್ಟೇ ನನಗೆ ಬೇರೆ ರೆಸ್ಟೋರೆಂಟ್ಗಿಂತ ಈ ರೆಸ್ಟೋರೆಂಟಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಆರ್ಡರ್ ಮಾಡಿದ್ದು ಅಷ್ಟೇ ಬಂದೇ ಬಿಡ್ತು ಅಷ್ಟರಲ್ಲಿ. ನಾವು ಮಟನ್ ಬಿರಿಯಾನಿ ಮತ್ತು ವೈಶಾಲಿ ಸ್ಪೆಷಲ್ ಆರ್ಡ್ರ್ ಮಾಡಿದ್ವಿ. ವೈಶಾಲಿ ಸ್ಪೆಷಲ್ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗುತ್ತೆ. 2 ಸ್ಟಾರ್ಟರ್ಸ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಯಾರೆಲ್ಲ ನೆಕ್ಸ್ಟು ವೈಶಾಲಿಗೆ ಬರಬೇಕು ಅಂತ ಅಂದ್ಕೊತೀರಾ ಅಥವಾ ಆನ್ ದಿ ವೇ ಬರ್ತೀರಾ, ಮಸ್ಟ್ ಟ್ರೈ ವೈಶಾಲಿ ಸ್ಪೆಷಲ್ ಅಂತ ಹೇಳ್ತೀನಿ. ಬಿರಿಯಾನಿ ಅಂತ ಬಂತು ಅಂತಂದ್ರೂ ಅಷ್ಟೇ ಮೈಲ್ಡಾಗಿರುತ್ತೆ, ಓವರ್ ಮಸಾಲೆ ಅಂತ ಅನಿಸಲ್ಲ.
ತುಂಬ ಹದವಾಗಿರುತ್ತೆ, ನನಗೆ ತುಂಬ ಇಷ್ಟ ಆಯಿತು. ಊಟ ಮಾಡಿ ಮುಗಿಸೋಷ್ಟರಲ್ಲಿ ಪಾಪು ಎದ್ಬಿಟ್ಟ. ಅಮ್ಮ ಐಸ್ ಕ್ರೀಮ್ ತಿಂತಾಯಿದ್ರು. ನಾನು ಐಸ್ ಕ್ರೀಮ್ ತಿನ್ನೋಂಗಿಲ್ವಲ್ಲ, ಸೋಡಾ ಕುಡಿತಾ ಇದ್ದೆ. ಪಾಪುನ ಆ ಕಡೆ ಆಟ ಆಡಿಸ್ತಿದ್ದೆ, ಯಾಕೆಂತಂದರೆ ಇಲ್ಲಿ ಎಲ್ಲ ಎಳೆದುಬಿಟ್ಟು ಕೆಳಗೆ ಬೀಳಿಸ್ಬಿಡ್ತಾನೆ. ಲಾಸ್ಟ್ ಟೈಮ್ ಎಂಪೈರ್ಗೆ ಹೋದಾಗಲೂ ಅಷ್ಟೇ ಎಲ್ಲ ಕೆಳಗೆ ಬೀಳಿಸ್ಬಿಟ್ಟಿದ್ದ. ಸೋಡಾ ಗ್ಲಾಸ್ನೂ ಸಹ ಕೆಳಗೆ ಬೀಳಿಸಿದ್ದ, ಪೆನಾಲ್ಟಿ ಕಟ್ಸಿದ್ದ ನಮ್ಮ ಕೈಲಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಈ ಜಾಗ. ಕಪಲ್ಸ್ ಬಂದ್ರೂ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಕಪಲ್ಸ್ ಅಂತ ಅಲ್ಲದೇ ಯಾರಾದರೂ ಆನ್ ದಿ ವೇ ಹೋಗೋರು ಸಹ ಬರ್ಬೋದು. ನೆಕ್ಬೇಡ ಮಗ್ನೆ, ಎಲ್ಲರೂ ಇಟ್ಕೊಳ್ತದೆ. ಶರತ್ ನೋಡಿ ಪಾಪುನ ಎತ್ಕೊಂಡು ಆಟ ಆಡಿಸ್ತಿದ್ದಾನೆ. ಅವನು ಎಂಜಾಯ್ ಮಾಡ್ತಾನೆ. ಆಚೆಗೆ ಬಂದಾಗ ನೋಡ್ತಿರ್ಬೋದು ಎಷ್ಟು ಖುಷಿ ಪಡ್ತಿದ್ದಾನೆ, ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು. ಹಂಗೆ ಆಚೆ ಕಡೆ ಕರ್ಕೊಂಡು ಬಂದಾಗ ಹೈಪರ್ ಆ್ಯಕ್ಟಿವ್ ಆಗ್ತಾನೆ. ಇನ್ನೂ ತುಂಬಾ ಎನರ್ಜಿ ಬಂದುಬಿಡುತ್ತೆ ಅವನಿಗೆ. ನಾನು ಈ ಜೋಕಾಲಿಲಿ ಆಟ ಆಡ್ತೀನಿ, ಜಾಗ ಬಿಡು ಅಂತ ಶರತ್ನ ಕೇಳ್ತಿದ್ದೆ. ಬೇಡ ಬೇಡ ಪಕ್ಕದ ಜೋಕಾಲಿಗೆ ಹೋಗು ಅಂತಂದ. ಪಕ್ಕದ ಜೋಕಾಲಿ ಸ್ವಲ್ಪ ಚಿಕ್ಕ ಇದೆ ಅಂತಂದಕ್ಕೆ ಪರವಾಗಿಲ್ಲ ಅಲ್ಲೇ ಹೋಗು ಅಂತಂದ. ಮಕ್ಕಳು ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ. ಮಕ್ಕಳನ್ನ ಕರ್ಕೊಂಡು ಬಂದಾಗ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಎಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಅವ್ರಿಗೆಲ್ಲ ಈ ಜಾಗ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಆಟ ಆಡೋದಕ್ಕೆ. तुम ये करने के लिए बुलाओ, बस ज़्यादा बात नहीं करो. ಸೊ ಇದು ಕಂಟಿನ್ಯೂಷನ್ ವೀಡಿಯೋ. ನೆನ್ನೆ ಬಂದಿದ್ದು ನೈಟ್ ಆಗೋಗಿತ್ತು, ತುಂಬ ಲೇಟಾಗಿ ಹೋಗಿತ್ತು. ನೆನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ, ಎಂಡ್ ಮಾಡೋಣ ಅಂದ್ಕೊಂಡೆ ವಿಡಿಯೋನ, ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಕಂಟಿನ್ಯೂಷನ್ ವೀಡಿಯೋ ತೊಗೊಂಡಿದ್ದೀನಿ. ಇವತ್ತು ಶರತ್ತು ಟೊಮೆಟೊ ಬಾತ್ ಮಾಡಿಕೊಡು ಅಂತ ಅಂದ. ಹಂಗೆ ನಾನು ಮಾಡೋದು ಟೊಮೆಟೊ ಬಾತ್ ತುಂಬಾ ಇಷ್ಟ. ಟೊಮೆಟೊ ಬಾತ್ ಮಾಡಿಕೊಡು, ಜೊತೆಗೆ ಚಟ್ನಿ ಮತ್ತು ಆಲೂಗೆಡ್ಡೆ ಕಬಾಬ್ ಇಷ್ಟ ಅವನಿಗೆ ಜೊತೇಲಿ. ಸೊ ಅದು ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಶರತ್ತಿಗೆ ಟೊಮೆಟೊ ಬಾತ್ ಮತ್ತು ಆಲೂ ಕಬಾಬ್ ಜೊತೇಲಿ ಇರಬೇಕು ಯಾವಾಗ್ಲೂ. ಅವ್ನು ತುಂಬ ಇಷ್ಟಪಡ್ತಾನೆ ಆಲೂ ಕಬಾಬ್ ಮತ್ತು ಟೊಮೆಟೊ ಬಾತ್. ಹಂಗಾಗಿ ಅವತ್ತು ಟಿಫನಿಗೆ ಟೊಮೆಟೊ ಬಾತು ಮತ್ತು ಆಲೂ ಕಬಾಬ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತ್ ರೆಡಿ ಆಗೋಗಿತ್ತು. ಟೊಮೆಟೊ ಬಾತ್ ರೆಡಿ ಮಾಡಿದ್ದೆ. ಆಲೂ ಕಬಾಬ್ನ ನಾನು ಲಾಸ್ಟಿಗೆ ಇಟ್ಟಿದ್ದೆ, ಬಿಸಿ ಬಿಸಿ ಹಾಕ್ಕೊಡೋಣ ಅಂತ. ಪಾಯಸನೂ ಸಹ ರೆಡಿ ಮಾಡೋಣ ಅಂತ ಹಾಲು ಇಟ್ಟಿದ್ದೆ. ಎಲ್ಲ ಥರದ ಎಲ್ಲದನ್ನು ರೆಡಿ ಮಾಡಿ ಕಾಯ್ತಿದ್ದೆ. ಅಷ್ಟರಲ್ಲಿ ಶರತ್ ಎಲ್ಲ ಆಚೆ ಹೋದ. ಬಂದಾಗ ಬಿಸಿ ಬಿಸಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಒಂದಿಷ್ಟು ಎತ್ತಿಟ್ಟಿದ್ದೀನಿ. ಪಾಯಸನೂ ಸಹ ರೆಡಿ ಆಗಿತ್ತು. ನಮ್ಮ ಮನೇಲಿ ಇಲ್ಲ ಅಂತಂದರೆ ಪಾಯಸ ಒಂದು ವಾರಕ್ಕೆ ಒಂದ್ಸಲಿನಾದರೂ ನಾವು ಮಾಡೇ ಮಾಡ್ತೀವಿ. ಎಲ್ರಿಗೂ ಪಾಯಸ ಇಷ್ಟ ನಮ್ಮ ಮನೇಲಿ. ಹಾಗೆ ಟೊಮೆಟೊ ಬಾತು ಸಹ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ಯಾರಿಗೆಲ್ಲ ಈ ರೆಸಿಪಿದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಮ್ಮಂಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ. ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾರೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಶರತ್ ಹತ್ರನೂ ಕೇಳಿದೆ ಹೇಗಿದೆ ಅಂತ. ಅವನೇನು ಹೇಳ್ತಾನೆ ಕೇಳಿ. ಬುಜ್ಜಿ ಸಕ್ಕತ್ತಾಗಿದೆ ಬಂಗಾರಿ, ಸಕ್ಕತ್ತಾಗಿದೆ ಕಬಾಬು. ಕಬಾಬು ಸಕ್ಕತ್ತಾಗಿದೆ. ಈ ಥರ ಆಲೂಗಡ್ಡೆ ಕಬಾಬ್ ಇರ್ಬೇಕು ಡೈಲಿ ನಮಗೆ. ಅವಾಗ ಹಾಕೋ ಅಂದರೆ ಆಗ್ತಾ ಇದ್ದಿಲ್ಲ ಅವಳು. ನನ್ನ ಬೈಕ್ಗೆ ಒಂದು 5 ದಿನ ಒಂದು ವಾರ ಮಾಡಿದ್ಲು. ಆಮೇಲೆ ನನ್ನೇ ಮೈಂಡ್ ವಾಶ್ ಮಾಡಿಬಿಟ್ಲು. ನಿಜ, ನನ್ನೇ ಮೈಂಡ್ ವಾಶ್ ಮಾಡಿಬಿಟ್ಲಮ್ಮ.
ಅಜ್ಜಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ವಾರಕ್ಕೊಂದ್ಸತಿ ತಿನ್ನಬೇಕು ಅಷ್ಟೇ.